ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಮಾಧ್ಯಮ ಮಿತ್ರರಿಗೆ ಸ್ವಾಗತಿಸ್ತಾ MNR ಪ್ರೊಡಕ್ಷನ್ ಇದರಲ್ಲಿ ನಾವು ಹಿಂದೆ 2009ರಲ್ಲಿ ಜೋಗುಳ ಅನ್ನುವಂಥ ಒಂದು ಧಾರಾವಾಹಿಯನ್ನು GTVಯಲ್ಲಿ ಜಿ ಕನ್ನಡದಲ್ಲಿ ಸುಮಾರು 600 ದಿವಸದಷ್ಟು 600 ಕಂತುಗಳಷ್ಟು ನಡೆಸಿ ಒಳ್ಳೆಯ ಜನಮೆಚ್ಚುಗೆಯನ್ನು ಪಡೆದಿದೆ. ಅದೇ ರೀತಿ ಮುಂದೆ ನಾವು ನಮ್ಮ ಕನ್ನಡದ ನಿರ್ದೇಶಕರಾದಂಥ MB ಶ್ರೀಧರ್ ಅವರ ನಿರ್ದೇಶನದಲ್ಲಿ ಗಲಾಟೆ ಎನ್ನುವ ಸಿನಿಮಾವನ್ನು ಪ್ರಜ್ವಲ್ ದೇವರಾಜ್ ಹಾಗೂ ಇತರ ತಾರಾಗಣದಲ್ಲಿ ನಿರ್ಮಾಣ ಮಾಡಿದ್ದು. ಇದು ಹೆಚ್ಚಿನ ಬಹುಪಾಲು ನಮ್ಮ ವಿದೇಶದಲ್ಲಿ ಚಿತ್ರೀಕರಣ ಆಗಿತ್ತು. ಅದು ನಮ್ಮ ಮೊದಲನೇ ಒಂದು ಚಲನಚಿತ್ರ ಆಗಿತ್ತು. ಆನಂತರ ನಮ್ಮ MNR ಪ್ರೊಡಕ್ಷನ್ನಲ್ಲಿ ತುಳುನಾಡಿನ ಭಾಷೆಯನ್ನು ಪ್ರೋತ್ಸಾಹಿಸುವ ದೃಷ್ಟಿಯಲ್ಲಿ ಈಗಾಗಲೇ ವಿಜಯ್ ಕುಮಾರ್ ಕುಡಿಯಾಲ್ ಬೇಲ್ ನಿರ್ದೇಶನದ ಡಾಕ್ಟರ ಭಟ್ರ ಅನ್ನುವಂಥ ತುಳು ಸಿನಿಮಾ ಮುಕ್ತ ಮಾಡಲಾಗಿದ್ದು ಮುಂದಿನ ವರ್ಷ ತೆರೆ ಕಾಣಲಿಕ್ಕಿದೆ. ಈ ಮಧ್ಯೆ ಕನ್ನಡದ ನಮ್ಮ ಯುವ ನಿರ್ದೇಶಕರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಯುವ ನಿರ್ದೇಶಕ ಕಾಂತಾರ ಸಿನಿಮಾದ ಹೊರರೂಪ ಕಾಂತಾರ 1 ಗೊತ್ತಿಲ್ಲ ಶಿವನೇ ಭಕ್ತಿ ದಾರಿಯು ಹಾಡುಗಳನ್ನು ರಚಿಸಿರುವ ಶಶಿರಾಜ್ ಕಾವೂರು ರಚಿಸಿರುವ ಕಥೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಇರುವ ವಾದಿರಾಜ ವಾಲಗ ಮಂಡಳಿ ಎಂಬ ಕನ್ನಡ ಸಿನಿಮಾವನ್ನು ತೆರೆಗೆ ನಾವು ಸಿದ್ಧಗೊಳಿಸ್ತಾ ಇದ್ದೇವೆ. ಸಂಪೂರ್ಣ ಹಾಸ್ಯಮಯವಾಗಿರುವಂಥ ಈ ಚಿತ್ರ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದರಲ್ಲಿ ಈಗಾಗಲೇ ನವೀನ್ ಪಟೀಲ್ರವರು, ಲಕ್ಷ್ಮಣ್ ಮಲ್ಲೂರವರು, ಪ್ರಕಾಶ್ ಚುಮ್ಮಿನಾಡ್ರವರು, ದೀಪಕ್ ರೈಯವರು, ಪಾಣಾಜೆ, ಪುಷ್ಪರಾಜ್ ಬಳ್ಳೂರು, ಮೇಮ್ ರಾಮದಾಸ್ರವರು, ಶೋಭರಾಜ್ ಪಾವರ್ರವರು, ತಮ್ಮೀರಾವ್ರವರು, ಎನ್.ಆರ್. ರೈ ಅವರು, ಚೈತ್ರಾಜ್ ಕೀರ್ತನ್ ಮೊದಲಾದವರು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸ್ತಾ ಇದ್ದಾರೆ. ಹಲವು ಕನ್ನಡ ಹಾಗೂ ತಮಿಳು ಸಿನಿಮಾಗಳ ಛಾಯಾಚಿತ್ರಗಳ ಎಸ್ ಚಂದ್ರಶೇಖರ್ ಕ್ಯಾಮರಾದ ಹಿಂದೆ ತಮ್ಮ ಕೈತೊಳಗನ್ನು ತೋರಿಸಲಿಕ್ಕಿದ್ದಾರೆ. ಚಿತ್ರಕ್ಕೆ ಸಂಗೀತ ಮಣಿಕಾಂತ್ ಕಜ್ರಿಯಾಗಿದ್ದು, ನಿರ್ಮಾತವಾಗಿ ಜಯಪ್ರಕಾಶ್ ಕುಂಬೆ ಹಾಗೂ ಕಾರ್ಯಕಾರಿ ನಿರ್ಮಾತೃ ನಟ ಸಂತೋಷ್ ಶೆಟ್ಟಿ ಸಹಕರಿಸಲಿದ್ದಾರೆ. ಕಾಸರಗೋಡು, ಮಂಗಳೂರು, ಉಡುಪಿ, ಕುಂದಾಪುರ ಈ ಕಡೆ ಚಿತ್ರೀಕರಣ ನಡೆಯುತ್ತದೆ. ಆದ್ದರಿಂದ ಈ ಜನಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹವನ್ನು ಯಾಚಿಸುತ್ತೇನೆ. ಈ ಚಲನಚಿತ್ರದ ಮುಹೂರ್ತ 21/11/25 ಶುಕ್ರವಾರ ಅಂದರೆ ನಾಳೆ ಬೆಳಿಗ್ಗೆ 9 ಗಂಟೆಗೆ ಉರುವ ಮಾರಿಯಮ್ಮ ದೇವಸ್ಥಾನದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಈ ಕನ್ನಡ ಚಲನಚಿತ್ರಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಬೇಕು. ಅದರಲ್ಲಿ ನಟನೆ ಮಾಡುವಂಥ ಎಲ್ಲ ನಟರಿಗೆ ಪ್ರೋತ್ಸಾಹ ನೀಡುತ್ತಾ ಈ ಕನ್ನಡ ಚಲನಚಿತ್ರ ಉತ್ತಮವಾಗಿ ಮೂಡಿ ಬರಲಿಕ್ಕೆ ಪ್ರಚಾರ ನಮ್ಮ ಸಹಾಯವನ್ನು ಅಪೇಕ್ಷಿಸ್ತಾ ನಾನು ತಮ್ಮೆಲ್ಲರನ್ನು ನಾಳೆ ಸ್ವಾಗತಿಸ್ತಾ ಇದ್ದೇನೆ. ಥ್ಯಾಂಕ್ ಯು.